ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀಣಾ ವ್ಲಾಗ್ಸ್. ನಾನಿವತ್ತು ನಿಮಗೆ ಪನ್ನೀರ್ ಬಟರ್ ಮಸಾಲ ಯಾವ ಥರ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ. ನಾನೊಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಯಿಲು, ಒಂದು 10 ಇಂಚಷ್ಟು ಬೆಣ್ಣೆ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 4 ಈರುಳ್ಳಿನ ತೊಗೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಬೆಳ್ಳುಳ್ಳಿ, 1/2 ಇಂಚ್ ಚಕ್ಕೆ, 1/2 ಇಂಚಷ್ಟು ಶುಂಠಿ ಮತ್ತು 3 ಟೊಮೊಟೊನ ಹಚ್ಕೊಂಡು ಇದರೊಳಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಆದಮೇಲೆ ನಾನು ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಎತ್ತಿಟ್ಕೊಳ್ತೀನಿ, ಜಾರಿಗೆ ಹಾಕ್ತೀನಿ. ಇದು ತಣ್ಣಗಾದ್ಮೇಲೆ ಜಾರಲ್ಲಿಗೆ ಸ್ವಲ್ಪ ಕ್ಯಾಶ್ಯೂ ನಟ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ 200 ಗ್ರಾಮಷ್ಟು ಪನ್ನೀರನ್ನ ತೊಗೊಂಡು ಕ್ಯೂಬ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅದೇ ಪ್ಯಾನ್ಗೆ ನಾನು ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಪನ್ನೀರನ್ನ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಇದನ್ನು ಶಾಡೋ ಫ್ರೈ ಮಾಡ್ಕೊಳ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಖಾರದ ಪುಡಿನ ನಾವು ಬೇಯಿಸ್ಕೋಬೇಕಿಲ್ಲ ಅಂದರೆ ಸೀದೋಗ್ಬಿಡುತ್ತೆ, ನೋಡ್ಕೊಂಡು ಮಾಡ್ಕೋಬೇಕು. ಈಗ ಪನ್ನೀರನ್ನ ಒಂದು ಪ್ಲೇಟಿಗೆ ತಗೊಂಡು ಇಟ್ಕೊಳ್ಳೋಣ. ನಾವು ಇದೇ ಪ್ಯಾನಲ್ಲಿ ಇವಾಗ ಗ್ರೇವಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡ್ಬರೋಣ ಬನ್ನಿ. ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ. 2 ಪಲಾವ್ ಎಲೆ, 1/2 ಇಂಚಷ್ಟು ಚಕ್ಕೆ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಹಾಕ್ಕೊಂಡು ನಾನು ಇಲ್ಲಿ ಮಸಾಲೆ ವಾಸನೆ ಹೋಗೋವರೆಗೂ ಆಯಿಲ್ ಮೇಲ್ಗಡೆ ಬರಬೇಕು, ಅಲ್ಲಿವರೆಗೂ ನಾನು ಇದನ್ನು ಬೇಯಿಸ್ಕೋಬೇಕೀಗ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದೇ ರುಬ್ಬಿರೋ ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಗ್ರೇವಿ ಅಂದರೆ ಈ ಕನ್ಸಿಸ್ಟೆನ್ಸಲ್ಲೇ ಮಾಡ್ಕೋಬೇಕು, ತುಂಬ ಗಟ್ಟಿಗೆ ಏನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಕೊಡ್ತೀನಿ ನಾನು ಅದೇ ಥರ ಮಾಡ್ತಾಯಿದ್ದೀನಿ, ಕೊಡಿ. ಈಗ ಅದು ಬೆಂದಾಗಿದೆ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗೂ ಹಾಕ್ಬೋದು, ಇಲ್ಲಾಂದರೆ ಒಂದು ಬೌಲ್ ತಗೊಂಡು ಅದಕ್ಕೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ನೀರು ಹಾಕಿ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಡೈರೆಕ್ಟಾಗಿ ಹಾಕಿದ್ದೀನಿ, ಮಿಕ್ಸ್ ಮಾಡ್ಕೊಳಕ್ಕೆ ಬರುತ್ತೆ ನನಗೆ. ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ಮಿಕ್ಸ್ ಮಾಡ್ಕೊಳಕ್ಕೆ ಬರಲ್ಲ ಅಂದರೆ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಫಸ್ಟು ಅದನ್ನೆಲ್ಲ ಮಸಾಲೆನ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ ಆಯಿಲ್ ಚೆನ್ನಾಗೇ ಮೇಲ್ಗಡೆ ಬಿಟ್ಕೊಳ್ತಾ ಇದೆ. ಆವಾಗ ನಾನು ಇಲ್ಲಿ 1.5 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಶುಗರ್ ಯಾಕೆ ಅಂದರೆ ಪನ್ನೀರ್ ಬಟರ್ ಮಸಾಲದಲ್ಲಿ ಶುಗರ್ ಹಾಕಿದ್ರೇ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಅದು ಕೂಡ ಹಾಕಾದ್ಮೇಲೆ ಫುಲ್ ಆಯಿಲೆಲ್ಲ ಮೇಲ್ಗಡೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ. ನಾನೀಗ ಹುರಿದು ಎತ್ತಿಟ್ಕೊಂಡಿರೋ ಅಂಥ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಣ್ಣೆನ ಹಾಕಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಗಿದೆ ಪನ್ನೀರ್ ಬಟರ್ ಮಸಾಲ. ಇಷ್ಟ ಆದರೆ